ನಿನ್ನೆ ಮೊನ್ನೆ ಶುರುವಾಗಿದ್ದಲ್ಲ ಸ್ವಾಮಿ ಇದು. ಸಾಕ್ಷಾತ್ ಆ ಪರಶುರಾಮರೇ ಸ್ವತಃ ಪ್ರತಿಷ್ಠಾಪಿಸಿದ ದೇವಸ್ಥಾನವಿದು. ಎಲ್ಲಿ ಭಕ್ತಿ ತುಂಬಿರುತ್ತೋ ಅಲ್ಲಿ ಭಗವಂತ ತಾನಾಗೇ ಬರ್ತಾನೆ ಅನ್ನೋದಕ್ಕೆ ಮಾರ್ಚ್ 31ರಂದು ಮುಳಬಾಗಿಲು ತಾಲೂಕಿನ ಬೈರಕೂರಿನಲ್ಲಿ ನಡೆದ ಈ ದಿವ್ಯ ವೈಭವವೇ ಸಾಕ್ಷಿ. ಹೌದು, ಬೈರಕೂರು ಗ್ರಾಮದ ಆರಾಧ್ಯ ದೈವ ಶ್ರೀ ಕೋದಂಡರಾಮಸ್ವಾಮಿಯ ಬ್ರಹ್ಮರಥೋತ್ಸವ ಎಷ್ಟು ಅದ್ಧೂರಿಯಾಗಿ ನಡೀತು ಅಂದ್ರೆ ಆ ವೈಭವನ ಕಣ್ತುಂಬಿಕೊಳ್ಳೋದೇ ನಮ್ ಪುಣ್ಯ ಕಣ್ರಿ. ರಥ ಬೀದಿಗೆ ಬಂತು ಅಂದ್ರೆ ಸಾಕು, ಅಲ್ಲಿ ಸೇರಿದ್ದ ಸಾವಿರಾರು ಭಕ್ತರ ಬಾಯಲ್ಲಿ ಒಂದೇ ನಾಮ, ಗೋವಿಂದ ಗೋವಿಂದ. ಆ ಜನಸಾಗರ, ಆ ಜಯಘೋಷ ಎಂಥವರಲ್ಲೂ ರೋಮಾಂಚನ ಹುಟ್ಟಿಸುವಂತಿತ್ತು. ಆ ರಾಮನ್ನ ಹತ್ತಿರದಿಂದ ನೋಡಿದ ಜನಕ್ಕಂತೂ ಮೈ ಜುಮ್ಮನ್ನೋ ಭಕ್ತಿ, ಮನಸ್ಸು ತುಂಬಿ ಬಂತು ಬಿಡಿ. ಒಂದೆಡೆ ಸುಡುವ ಬಿಸಿಲು, ಇನ್ನೊಂದೆಡೆ ಭಕ್ತಿ. ಬಂದ ಜನ ಬಿಸಿಲಿಗೆ ಸುಸ್ತಾಗಬಾರ್ದು ಅಂತ ಅಲ್ಲಲ್ಲಿ ತಂಪಾದ ಮಜ್ಜಿಗೆ, ಪಾನಕ, ಕೋಸಂಬರಿ ಕೊಡ್ತಾ ಇದ್ರು. ಹೊಟ್ಟೆ ತಣಿಸಲು ಘಮಘಮಿಸುವ ಅನ್ನ ಸಂತರ್ಪಣೆ ಸಹ ಮಾಡಿದ್ರು. ಇದು ಬರೀ ಜಾತ್ರೆ ಆಗಿರ್ಲಿಲ್ಲ, ಊರು ಜನರ ಪ್ರೀತಿಯ ಹಬ್ಬವಾಗಿತ್ತು. ಊರೆಲ್ಲ ಒಂದಾದ್ರೆ ಎಂಥ ದೊಡ್ಡ ಕೆಲ್ಸ ಆದ್ರೂ ಸಲೀಸಾಗಿ ಆಗುತ್ತೆ ಅಂತಾರಲ್ಲ, ಹಂಗೆ ನಮ್ಮ ಬೈರಕೂರು ಹೋಬಳಿ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರ ಸಹಕಾರದಿಂದ ಈ ಬ್ರಹ್ಮ ರಥೋತ್ಸವ ಮಾತ್ರ ಯಾವತ್ತೂ ಮರೆಯೋಕಾಗದ ಹಾಗೆ ಭರ್ಜರಿಯಾಗಿ ನಡೆಯಿತು. ನೋಡಿದ ಕಣ್ಣುಗಳು ಧನ್ಯ. ಆ ರಾಮನ ದರ್ಶನ ಪಡೆದವರೇ ಅದೃಷ್ಟವಂತರು. ಜೈ ಶ್ರೀರಾಮ್.
ಬೈರ್ಕೂರಿನ ಪ್ರಸನ್ನ ಕೋದಂಡರಾಮಸ್ವಾಮಿ ರಥೋತ್ಸವದ ಪ್ರಯುಕ್ತ ರಥೋತ್ಸವ ಇತ್ತು. ಊರಿನ ಸುತ್ತಮುತ್ತಲು ಜನ ಸೇರಿ ವಿಜೃಂಭಣೆಯಿಂದ ನಡೆಯಿತು. ಒಳ್ಳೆಯ ಮಳೆ ಆಗಿ ಒಳ್ಳೆಯ ಬೆಳೆ ಆಗಿ ರೈತರೆಲ್ಲ ಸ್ವಲ್ಪ ಸಂತೋಷವಾಗಿದೆ ಅಂತ ನಾವು ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಬೈರ್ಕೂರು ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಮಹಿಮೆಯುಳ್ಳ ಕೋದಂಡರಾಮ ಸ್ವಾಮಿಯ ರಥೋತ್ಸವ ಬ್ರಹ್ಮೋತ್ಸವ ನಡೆದಿದ್ದು, ಇದಕ್ಕೆ ಮತ್ತೆ ಘನ ಸರ್ಕಾರದಿಂದ ಕಂದಾಯ ಇಲಾಖೆಯಿಂದ ಚಾಲನೆಯನ್ನು ಕೊಟ್ಟಿದ್ದು, ಮತ್ತೆ ಈ ಒಂದು ರಥೋತ್ಸವಕ್ಕೆ ನಮ್ಮ ಬೈರ್ಕೂರಿನ ಹಿರಿಯರು ಮತ್ತು ಕಿರಿಯರು ಮತ್ತು ಯುವಕರು ಆ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತೆ ಸುತ್ತಮುತ್ತಲಿನ ಗ್ರಾಮಸ್ಥರ ಎಲ್ಲರೂ ಆ ದೇವರ ಆಶೀರ್ವಾದಕ್ಕೆ ಮತ್ತು ರಥೋತ್ಸವವನ್ನು ನೋಡಿ ಕಣ್ಣು ತುಂಬ ಸಂತೋಷವನ್ನು ಪಡೆದಿದ್ದಾರೆ. ಮತ್ತು ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಂತಹ ಭಕ್ತಾದಿಗಳಿಗೆ ಆ ಕೋದಂಡರಾಮ ಸ್ವಾಮಿ ದೇವರು ಆಶೀರ್ವಾದ, ಆರೋಗ್ಯ ಮತ್ತು ಭಾಗ್ಯವನ್ನು ನೀಡಲಿ ಅಂತ ಹೇಳುತ್ತಾ, ಮತ್ತೆ ಈ ಭಾಗವಹಿಸಿದಂತಹ ಈ ಒಂದು ಕ್ಷೇತ್ರ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಶ್ರೀರಾಮ್.